ಜಿದ್ದಿನ ಪಂದ್ಯ. ಅಷ್ಟು ಸುಲಭವಲ್ಲ ಈ ಪಂದ್ಯ ನಿರ್ಧರಿಸಲಿಕ್ಕೆ. ಈಗಾಗಲೇ ತುಮಕೂರು ಒಂದು ಅಂಕದ ಮುನ್ನಡೆ. ಪ್ರಮುಖ ದಾಳಿಗಾರ ಮನೋಜ್ ಹೊರಭಾಗದಲ್ಲಿ, ರತನ್ ಚಾಲಾಕಿ ದಾಳಿಗಾರನ ಅದ್ಭುತವಾಗಿ ಬಂಧಿಸಿದ್ದಾರೆ. ಒಡ ಕಾಂಬಿನೇಷನ್ ಕ್ಯಾಚ್ ಅದ್ಭುತವಾಗಿತ್ತು. ಸಂಯಮ, ತಾಳ್ಮೆಯ, ಜಾಣ್ಮೆಯ ಜೊತೆಯಾಟ ಈಗ ಮುಳು ಬರ್ತಾ ಇದೆ ತುಮಕೂರು ತಂಡ ಆಟಗಾರರಿಂದ. ನವೀನ್ ನಮ್ಮ ಬೆಂಗಳೂರಿನ ಟ್ರಿಂಕು ಬಾಯ್ಸ್ ಈ ತಂಡಕ್ಕೆ ಪ್ರಾಯೋಜಕತ್ವವನ್ನು, ಸಾಥನ್ನು, ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ನವೀನ್ ಬಾಯ್ಸ್ ಹೆಸರಲ್ಲಿ ತುಮಕೂರು ಹುಡುಗರು ಆಡ್ತಾ ಇದ್ದಾರೆ. ಇಲ್ಲಿ 2-0 ದಾಳಿ ವಿಭಾಗದಲ್ಲಿ ನರೇಂದ್ರ ಎದೆ ಸಂಖ್ಯೆ 1. ದಯವಿಟ್ಟು ಆರಕ್ಷಕರಿಗೆ ಕೆಲಸ ಕೊಡಬೇಡಿ. ಅವರು ನಿನ್ನೆಯಿಂದ ಶಾಂತಿ ಚಿತ್ತರಾಗಿದ್ದಾರೆ. ಯಾರು ಕೂಡ ಗಡಿ ಮೀರಬಾರ್ದು, ಶಾಂತಿಯ ಗಡಿಯನ್ನು ಮೀರಬಾರ್ದು. ಅವರಿಗೆ ಕೆಲಸ ಕೊಡಬೇಡಿ. ಎಸ್ ಜು ಆ ಧೈರ್ಯ ಮಾಡು, ಇಲ್ಲ ಮಡಿ, ಜು ಆ ಧೈರ್ಯ. ಚೇತನ್ ಮತ್ತು ಸಾಗರ್ ಇದೀಗ ಟೋಟಚ್ ಪಾಯಿಂಟನ್ನು, ರನ್ನಿಂಗ್ ಟೋಟಚ್ ಪಾಯಿಂಟನ್ನು ಸಮರ್ಪಕವಾಗಿ ಖಚಿತ ಮಾಹಿತಿಯಲ್ಲಿ ಮತ್ತೆ ಒಂದು ಅಂಕ ಗಳಿಸ್ಕೊಳ್ತಾ ಇದೆ. ಆರಂಭಿಕ ಮುನ್ನಡೆ 3-0. JKM ಬುಲ್ಸ್ನ ದೈತ್ಯ ಒಳಭಾಗದಲ್ಲಿದ್ದಾನೆ. ಅದ್ಭುತವಾದ ಹಿಡಿತವನ್ನು ಸಾಧಿಸಿಕೊಳ್ತಾ ನವೀನ್ ಟ್ರಿಂಕು ಬಾಯ್ಸ್ ಆರಂಭಿಕ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಮುಖ್ಯ ಭೂಮಿಕೆಯಲ್ಲಿ ರೈಡರ್ ಆಗಿ ನರೇಂದ್ರ, ತುಮಕೂರು ನವೀನ್ ಬಾಯ್ಸ್ ತಂಡವನ್ನು ಪ್ರತಿನಿಧಿಸ್ತಾರೆ. ದಯವಿಟ್ಟು ಆರಕ್ಷಕರಿಗೆ ಕೆಲಸ ಕೊಡಬೇಡಿ. ಅವರು ತುಂಬ ಕಟ್ಟುನಿಟ್ಟು, ಮಾತಿಗಿಂತ ಕಡ್ಡಿ ಏಟು, ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಮಾತಿನ ಏಟಿಗೆ ಎಲ್ಲರೂ ಮೌನವಾಗಿದ್ದು ಆರಕ್ಷಕರಿಗೆ ಯಾವುದೇ ರೀತಿಯ ಕೆಲಸ ಕೊಡಬೇಡಿ. ನಿನ್ನೆಯಿಂದ ಇದುವರೆಗೂ ಕೂಡ ಶಾಂತಚಿತ್ತರಾಗಿ ಎಲ್ಲರೂ ಈ ಪಂದ್ಯಾವಳಿನ ನೆರವೇರಿಸಿಕೊಟ್ಟಿದ್ದೀರಾ. ಯಾವುದೇ ಆತಂಕ, ಅಡಚಣೆಗಳಿಗೆ ಅವಕಾಶ ಕೊಡದಂತೆ ಶಾಂತಚಿತ್ತರಾಗಿ ಈ ಪಂದ್ಯಾವಳಿನ ವೀಕ್ಷಣೆ ಮಾಡಬೇಕು ಅಂತ ನನ್ನ ಸಹೃದಯ ಕ್ರೀಡಾ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. 4-0 JKM ಬುಲ್ಸ್. ಕೆನ್ನಾಳ ತಂಡ ಇನ್ನೂ ಅಂಕದ ಖಾತೆಯನ್ನು ತೆರೆದಿಲ್ಲ. ಯಾವ ದಿಕ್ಕಿನಲ್ಲಿ ಯಾರನ್ನು ಕೂಗ್ತಾ ಇದ್ರಿ ನೀವು? ಯಾವ ಹೊತ್ತಿನಲ್ಲಿ? ಐದು ಶೂನ್ಯ. ಪ್ರಮುಖ ಆಲ್ರೌಂಡರ್ ಆಟಗಾರ ಚೇತನ್ ಹೊರಭಾಗದಲ್ಲಿ ನಿಜವಾಗ್ಲೂ ಇದು ಭರಿಸಲಾಗದ ನಷ್ಟ. ಇದೀಗ ಸಾಗರ್ ಶರಣಾಗ್ತಾ ಎದುರಾಳಿಗೆ 1+2 3 ಪಾಯಿಂಟ್ಸ್ ನೀಡ್ತಾ ಇದೆ. ಆರಂಭದಲ್ಲಿ ಆಘಾತಕ್ಕೊಳಗಾಗ್ತಾ ಇದೆ ಕೆನ್ನಾಳು JKM ಬುಲ್ಸ್ ತಂಡ. ಮನೋಜ್ ನಾಯಗಳಿಗೆ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ. ಎಚ್ಚೆತ್ತ ಕೆನ್ನಾಳು ಯಾವ ರೀತಿ ಪಂದ್ಯವನ್ನು ಮುನ್ನಡೆಸುತ್ತೆ ಕಾದು ನೋಡಬೇಕಾಗಿದೆ. ನವೀನ್ ಬಾಯ್ಸ್ ತುಮಕೂರು ತಂಡವನ್ನು ಪ್ರಾಯಿಸಿದ್ದಾರೆ, ಅದಕ್ಕೆ ಸಾರಥ್ಯವನ್ನು ನೀಡಿದ್ದಾರೆ.
ಎಸ್ ಮಲ್ಲಿ ಒಪ್ಕೊಂಡಿದ್ದಾನೆ. ಇದು ಕಬಡ್ಡಿ ಕ್ರೀಡಾ ಮನೋಭಾವ ಅಂತ ಹೇಳಿದ್ರೆ ಇಟ್ಸ್ ಒರಿಜಿನಲ್ ಸ್ಪೋರ್ಟ್ಸ್ ಸ್ಪಿರಿಟ್. ಒಪ್ಕೊಂಡಿದ್ದಾನೆ ಮಲ್ಲಿ. ಸೊ ಹಾಗಾಗಿ ಮನೋಜ್ಗೂ ಕೂಡ ಗೊತ್ತಿತ್ತು. ಸೊ ಒಂದಂಕದ ಖಾತೆ ಮನೋಜ್ನಿಂದ ಮನೋಜ್ಞವಾಗಿ ಮೂಡಿ ಬರ್ತಾ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ 9-1. ಇದೀಗ ನರೇಂದ್ರ ಅಂಕಣದ ಇಕ್ಕೆಲೆಗಳಲ್ಲೂ ಕೂಡ ವ್ಯವಸ್ಥಿತ ಸಂಚಲನ ರೂಪಿಸಬಲ್ಲ ದಾಳಿಗಾರನಾಗಿ ಅನುಭವಿ ಕಿಲಾಡಿಯಾಗಿ ನರೇಂದ್ರ. 9-1. ನವೀನ್ ಬಾಯ್ಸ್ ತುಮಕೂರು ತಂಡದ ಪರವಾಗಿ 8 ಅಂಕಗಳ ಆರಂಭಿಕ ಮುನ್ನಡೆಯ ನಂಟಿದೆ. ರತನ್ ದಾಳಿ ವಿಭಾಗದಲ್ಲಿ ಇತ್ತೀಚಿನ ಪಂದ್ಯಾವಳಿಯಲ್ಲಿ ರಾಜ್ಯ ಕಣದ ಒಬ್ಬ ಶ್ರೇಷ್ಠ ದಾಳಿಗಾರ, ರಾಜ್ಯ ಅಂತಾರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಸಾಧನೆ ಮಾಡಿದಂಥ ಒಬ್ಬ ಯಶಸ್ವಿ ದಾಳಿಗಾರ ರತನ್ ತಂಡದ ಬೆನ್ನೆಲುಬಾಗಿ ಯಶಸ್ವಿ. ನವೀನ್ ಚಿಂಕು ತಂಡವನ್ನು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಸಂಘಟಿಸಿದ್ದಾರೆ. ಒಂಬತ್ತು 5 ಪಂದ್ಯ ಸಾಗ್ತಾ ಇದೆ. ಒಂಬತ್ತು ಅಂಕವನ್ನ ತುಮಕೂರು ತಂಡ, 5 ಅಂಕವನ್ನ ರತನ್ ದಾಳಿ ವಿಭಾಗದಲ್ಲಿ ಮಿಂಚಿನ ದಾಳಿಯೊಂದಿಗೆ ಯಶಸ್ವಿಯಾಗಿ 1 ಅಂಕವನ್ನು ಗಳಿಸಿಕೊಳ್ತಾ ತಂಡಕ್ಕೆ ಚೈತನ್ಯವನ್ನು ತುಂಬುತ್ತಾ ಇದ್ದಾನೆ ರತನ್. ಕೆನ್ನಾಳು ಮಂಡ್ಯ ಮೂಲದ ತಂಡ ಅದ್ಭುತ ಪ್ರದರ್ಶನದಲ್ಲಿ ನೀಡ್ತಾ ಇದೆ. ಎಸ್, ಇದೀಗ ಏಟಿಗೆ ಎದುರೇಟನ್ನು ನೀಡ್ತಾ ಇದ್ದಾರೆ. ಮತ್ತಿದೀಗ ಏಟಿಗೆ ಎದುರೇಟು ನಾ ಹೇಳಿದಾಗೆ ಅಕ್ಷರಶಃ ಏಟಿಗೆ ಎದುರೇಟನ್ನು ನೀಡಿದ್ದಾರೆ. 9-9 ತೋಳ 9-9. ಎಲ್ಲಪ್ಪ ಇಲ್ಲಿದ್ದವರು ಕಳೆಕಾಯಿ ಮರೋರು. ತೋಳ ಎಲ್ಲಿ ಬಿತ್ತಪ್ಪ? ಈಗ ಪೊಲೀಸರು ಬಂದಿದ್ರು. 2 ತಂಡಗಳು 9-9 ಅಂಕಗಳನ್ನು ಗಳಿಸಿಕೊಳ್ತಾ ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಮನೋಜ್ ದಾಳಿ ವಿಭಾಗದಲ್ಲಿ ಇದೀಗ ರೀಚಿಂಗ್ ಫ್ರಮ್ ಔಟ್ ಸೈಡ್ ನಿರ್ಣಯ ಬರ್ತಾ ಇದೆ ಅರುಣ್ಕುಮಾರ್ ಅವರಿಂದ. ಅನುಭವಿ ನಿರ್ಣಾಯಕರು ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ನಳಿನಾಕ್ಷಿ ಮುಖ್ಯ ತೀರ್ಪುಗಾರ್ತಿಯಾಗಿ ಪ್ರೊ ಕಬಡ್ಡಿ ಸೀಸನ್ 12 ನಮ್ಮ ಮಂಡ್ಯ ಮೂಲದ ಪ್ರತಿಭೆ ತೀರ್ಪುಗಾರ್ತಿಯಾಗಿ ಪ್ರತಿನಿಧಿಸಿದರು. ಹಾಗೆ ಅರುಣ್ ಕುಮಾರ್ ಒಬ್ಬ ಸಾಕಷ್ಟು ಅನುಭವಿ ನುರಿತ ತೀರ್ಪುಗಾರರಾಗಿ, ಮುನೇಗೌಡರು ಮತ್ತೋರ್ವ ಭಾರತೀಯ ಸೇನೆಯನ್ನು ಪ್ರತಿನಿಧಿಸಿ ಇತ್ತೀಚೆಗಷ್ಟೇ ಸೇನೆಯಿಂದ ನಿವೃತ್ತಿಯಾಗಿ ಇದುವರೆಗೂ ಕ್ರೀಡೆಯಲ್ಲಿ ಸೇವಾ ನಿರತರಾಗಿದ್ದ ಮುನೇಗೌಡರು, ಹಾಗೆ ನಮ್ಮ ದೊರೆ, ನಮ್ಮ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ದೊರೆಯವರು, ಹಾಗೆ ಲೋಕೇಶ್ ದೇವರಾಜ್ರವರು ಮತ್ತು ಜಗದೀಶ್. ನವೀನ್ ಚಿಂಕುಬಾಯಿಸ್ ತಂಡ 9 ಅಂಕವನ್ನು, JKM ಬುಲ್ಸ್ 10 ಅಂಕವನ್ನು, 10-9 ಪ್ರಥಮಾರ್ಧದ ಅಂತಿಮ ಸೆಕೆಂಡ್ಗಳ ಆಟ ಇಲ್ಲಿ ಸಾಗ್ತಾ ಇದೆ. 10-9 ಇನ್ ಫೇವರ್ ಆಫ್ JKM ಬುಲ್ಸ್ ಕೆನ್ನಾಳು. ಇದೀಗ ಆರಂಭಿಕ ಆಘಾತದಿಂದ ಕೆಂಗೆಟ್ಟ ಕೆನ್ನಾಳು ಇದೀಗ ತನ್ನ ಲಯವನ್ನು ಕಂಡುಕೊಳ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಕೆನ್ನಾಳು. JKM ಬುಲ್ಸ್ 10 ಅಂಕವನ್ನು ಗಳಿಸಿ
9 ಅಂಕವನ್ನು ಗಳಿಸಿದ ತುಮಕೂರು ವಿರುದ್ಧ 1 ಅಂಕದ ವಿರೋಚಿತ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. 10-9 ಯಾರಿಗೆ ಕಾದಿದೆ ಸೋಲಿನ ಆಪತ್ತು? ಸಚಿನ್ ದೇವಾಡಿಗ, ಚೇತನ್ ದೇವಾಡಿಗ, ದಯಮಾಡಿ ನೀರಿನ ವ್ಯವಸ್ಥೆ ಮಾಡ್ರಪ್ಪ. ದಯಮಾಡಿ ನೀರಿಲ್ಲ, ಅಂಪೈರ್ಗಳು ನೀರು ಬೇಕಂತೆ. ಹತ್ತು 9 JKM ಬುಲ್ಸ್ ತಂಡದ ಪರವಾಗಿ ಕೆನ್ನಾಳು ಇದೀಗ ಆರಂಭಿಕ ಆಘಾತದಲ್ಲಿ 9 ಅಂಕಗಳನ್ನು ಹಿನ್ನಡೆಯಲಿದ್ದು ಇದೀಗ ಎದುರಾಳಿ ತಂಡವನ್ನು ಲೋನ ಗಳಿಸಿ ಏಟಿಗೆ ಎದುರೇಟನ್ನು ನೀಡುತ್ತಾ 1 ಅಂಕದ ವಿರೋಚಿತ ಮುನ್ನಡೆಯನ್ನು ಪ್ರಥಮಾರ್ಧದ ಮುಕ್ತಾಯದಲ್ಲಿ ಪಡೆದುಕೊಳ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಬೈ JKM ಬುಲ್ಸ್ ಕೆನ್ನಾಳು. 10-9 10 ಅಂಕವನ್ನು JKM ಬುಲ್ಸ್ ಕೆನ್ನಾಳು, 9 ಅಂಕವನ್ನು ನವೀನ್ ಟಿಂಕು ಬಾಯ್ಸ್ ಬೆಂಗಳೂರು. 1 ಅಂಕದ ವಿರೋಚಿತ ಮುನ್ನಡೆಯನ್ನು JKM ಬುಲ್ಸ್ ತಂಡ ಪಡ್ಕೊಳ್ತಾ ಇದೆ. ಎಸ್, ಬೋನಸ್ ಅಂಕದ ಪುರಸ್ಕೃತವನ್ನು ರತನ್ ಪಡೆದುಕೊಳ್ತಾ ಒಂದು ಯಶಸ್ವಿ ಬೋನಸ್ ಅಂಕವನ್ನು ಇಲ್ಲಿ ಕಲೆ ಹಾಕ್ತಾ ಇದ್ದಾನೆ. ರತನ್ ತಂಡಕ್ಕೆ ಬೆನ್ನೆಲುಬು. 10-10 ಸಮಬಲದಲ್ಲಿ ಮತ್ತೆ ಪಂದ್ಯ ಸಾಗ್ತಾ ಉಂಟು. ನರೇಂದ್ರ ದಾಳಿ ವಿಭಾಗದಲ್ಲಿ ನರೇಂದ್ರ, ನವೀನ್ ಟಿಂಕು ಬಾಯ್ಸ್ ಪ್ರಮುಖ ದಾಳಿಗಾರ ನರೇಂದ್ರ ದಾಳಿ ವಿಭಾಗದಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲ ನರೇಂದ್ರ ಸುರಕ್ಷಿತ ವಾಪಸಾತಿ, ಯಾವುದೇ ಅಂಕ ಗಳಿಕೆ ಇಲ್ಲ. 10-10 ಪಂದ್ಯ ಸಾಗ್ತಾ ಇದೆ. ನವೀನ್ ಟಿಂಕು ಬಾಯ್ಸ್ 10 ಅಂಕವನ್ನ, JKM ಬುಲ್ಸ್ ಕೆನ್ನಾಳು 10 ಅಂಕವನ್ನು, ಮತ್ತೊಂದು ಆಫ್ಟರ್ ವಿಷಲ್ 1 ಅಂಕ ಗಳಿಸಿಯಾಗಿದೆ. ಸೊ 11-10 1 ಅಂಕದ ಮುನ್ನಡೆಯಲ್ಲಿ ನವೀನ್ ಟಿಂಕು ಬಾಯ್ಸ್ ಬೆಂಗಳೂರು 1 ಅಂಕದ ವಿರೋಚಿತ ಮುನ್ನಡೆಯನ್ನ, ಗೋಲ್ಡನ್ ಪಾಯಿಂಟ್ ಮುನ್ನಡೆಯಲ್ಲಿ ಕಾಯ್ದಿರಿಸಿಕೊಳ್ತಾ ಇದೆ. 11-10 ನವೀನ್ ಟಿಂಕು ಬಾಯ್ಸ್ ಬೆಂಗಳೂರು ತಂಡ. Once again ರತನ್ 11-10 ಸುರಕ್ಷಿತ ವಾಪಸಾತೆ. 5 ಜನ ಇದ್ದಾರೆ. ಆ ಧೈರ್ಯ ನೀಡಲಾಗ್ತಾ ಇದೆ. ದಾಳಿಗಾರನದು ಸವಾಲಿನ ಕ್ಷಣ. ಮಾಡು ಇಲ್ಲ ಮಡಿ ದಾಳಿ. ಆ ಧೈರ್ಯ ಇದೀಗ ವ್ಯವಸ್ಥಿತವಾದಂಥ ಸಾಮ್ಯತೆಯ ಹೊಂದಾಣಿಕೆ ಹಿಡಿದ ಚೈನ್ ಟ್ಯಾಕಲ್ ಅಲ್ಲಿ ಮೊದಲಿಗೆ ಆರಂಭದಲ್ಲೇ ಆಂಕಲ್ ಹೋಲ್ಡ್ ಅದ್ಭುತವಾಗಿತ್ತು. ತದನಂತರ ಆತನ ಬ್ಯಾಕ್ ಹೋಲ್ಡ್ ಕೂಡ ಅದ್ಭುತವಾಗಿತ್ತು. ಅನುಭವಿ ಸಾಗರ್ ಕೆನ್ನಾಳು ತಂಡಕ್ಕೆ ಡಿಫೆಂಡರ್ ಆಗಿ ಯಶಸ್ಸನ್ನು ನೀಡ್ತಾ ಇದ್ದಾನೆ. 11-11 ಎಸ್, ಏಟಿಗೆ ಎದುರೇಟು, ಕ್ಯಾಚ್ಗೆ ಪ್ರತಿ ಕ್ಯಾಚ್. ಪ್ರಮುಖ ದಾಳಿಗಾರನ ಬಂಧಿಸಿದ್ದಾರೆ.
ಮನೋಜ್ ಬಂದಿಯಾದ ದಾಳಿಗಾರ 12-11 ಮತ್ತೆ ಒಂದಂಕದ ಮುನ್ನಡೆ. ಇಟ್ಸ್ ಗೋಲ್ಡನ್ ಪಾಯಿಂಟ್, ಲೀಡಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಪಂದ್ಯದ ಫಲಿತಾಂಶ ಇಲ್ಲಿ ಬಹಳ ಮುಖ್ಯ. ಅಂತರ ಎಷ್ಟೇ ಇರಲಿ, ಅಂಕಗಳ ಅಂತರ ಎಷ್ಟೇ ಇರಲಿ, ಗೆಲ್ಲೋದಷ್ಟೇ ಮುಖ್ಯ. ಇಲ್ಲಿ 12-11 12-11 ಪ್ರೇಕ್ಷಕರು ಕಿತ್ತಾಯಿಸ್ತಾ ಇದ್ದಾರೆ, ಕಾಲೆಳಿತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಇನ್ವಾಲ್ವ್ಮೆಂಟ್ಗೆ. ಈ ಪಂದ್ಯದಲ್ಲಿ, ಪಂದ್ಯಾವಳಿಯಲ್ಲಿ, ಕಬಡ್ಡಿ ಕ್ರೀಡಾಕೂಟದಲ್ಲಿ, ಕಬಡ್ಡಿ ಕ್ರೀಡೆಯಲ್ಲಿ ನೀವು ತಲ್ಲೀನರಾಗಿರೋದು ನಮ್ಗೆ ತುಂಬ ಖುಷಿ ಬರುತ್ತೆ. ಗುಡ್ ಇನ್ವಾಲ್ವ್ಮೆಂಟ್ ಇನ್ ಸ್ಪೋರ್ಟ್ಸ್ ಬೈ ದ ಆಡಿಯನ್ಸ್ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ 12-11 1 ಅಂಕದ ಅಮೂಲ್ಯ ಮುನ್ನಡೆಯಲ್ಲಿ ನವೀನ್ ಚಿಂಕು ಬಾಯ್ಸ್. ನೆಕ್ಸ್ಟ್ ಮ್ಯಾಚ್ ದಾಳಿ ವಿಭಾಗದಲ್ಲಿ ರತನ್. ಈ ಭಾಗದ ಒಬ್ಬ ಹೆಸರಾಂತ ಕಬಡ್ಡಿ ಕ್ರೀಡಾಪಟು, ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಈಗಾಗಲೇ ಭಾಗವಹಿಸಿ ತನ್ನದೇ ಖ್ಯಾತಿ ಹೆಸರನ್ನು ಛಾಪನ ಮೂಡಿಸಿರ್ತಕ್ಕಂಥ ರತನ್ ತಂಡದ ಬೆನ್ನೆಲುಬಾಟಗಾರ ಸುರಕ್ಷಿತ ವಾಪಸಾತಿ. 12-11 ಎಚ್ಚರಿಕೆ, ಜಾಣ್ಮೆ, ತಾಳ್ಮೆ ಆಟ ಇಲ್ಲಿ ಸಾಕ್ತಾ ಇದೆ. 12-11 1 ಅಂಕದ ವಿರೋಚಿತ ಮುನ್ನಡೆಯಲ್ಲಿ ನವೀನ್ ಚಿಂಕು ಬಾಯ್ಸ್. ಮಣ್ಣಮುಟ್ಟಿ ಆಣೆ ಪ್ರಮಾಣಗಳೊಂದಿಗೆ ವಾದ ವಿವಾದಗಳ ನಡುವೆಯೂ ಕೂಡ ಮನೋಜ್ ಮನವಿ ತಿರಸ್ಕೃತವಾಗ್ತದೆ. ದಾಳಿಗಾರನಿಗೆ ಒಂದು ಅದ್ಭುತ ಅವಕಾಶ, ಪ್ರಮುಖ ದಾಳಿಗಾರನನ್ನು ಮೆಟ್ಟಿ ನಿಂತ ಅವಕಾಶ. ಎಸ್, 13-11 ಇಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಮನೋಜ್, ಯು ಹ್ಯಾವ್ ಟು ಲೀವ್ ದಿ ಗ್ರೌಂಡ್, ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ರೆಫ್ರಿ. ನಮ್ಮ ಚೇತನ್ ಈಗ ಹೊರಭಾಗದಲ್ಲಿ ಇದ್ದಾನೆ, ಡಿಫೆಂಡರ್ ಆಗಿ. ಸಾಕಷ್ಟು ವಾದ ವಿವಾದಗಳು ನಡೆದರು, ಆದರೆ ತೀರ್ಪುಗಾರ ತೀರ್ಮಾನವಿಲ್ಲ, ಅಂತಿಮವಾಗಿರುತ್ತೆ. 13-11 ಪಂದ್ಯ 2 ಅಂಕಗಳ ಮುನ್ನಡೆಯಲ್ಲಿ. ಇದೀಗ ಡಿಫೆನ್ಸ್ನಲ್ಲಿ ಲೋಪದೋಷ ಮೂಡಿ ಬಂದಿದೆ, ಅದನ್ನು ಸದ್ಬಳಕೆ ಮಾಡಿಕೊಂಡ ರತನ್ ಯಶಸ್ವಿಯಾಗಿ ಮುನ್ನುಗ್ತಾ ಎದುರಾಳಿಗಳ ಭದ್ರ ಕೊಡಿನ ಬೇಯಿಸ್ಕೊಳ್ತಾ ಇದ್ದಾನೆ. 13-13 ಪ್ರತಿ ಪಂದ್ಯವೂ ಕೂಡ ಇಲ್ಲಿ ರೋಚಕ, ರಣರೋಚಕವಾಗ್ತಾ ಇದೆ. 13-13 ಮತ್ತೆ ಸಮಬಲದಲ್ಲಿ ಹೋರಾಟ ಸಾಗ್ತಾ ಇದೆ. ದಯವಿಟ್ಟು ತೀರ್ಪುಗಾರರು ಮುಂದಿನ ಪಂದ್ಯವನ್ನ ಈ ಕೂಡಲೇ ಅನೌನ್ಸ್ ಮಾಡಬೇಕು. ಪ್ಲೀಸ್ ಅನೌನ್ಸ್ ನೆಕ್ಸ್ಟ್ ಮ್ಯಾಚ್. ಇದೀಗ ರೈಡರ್ ಈಸ್ ಔಟ್, ರೀಚಿಂಗ್ ಫ್ರಮ್ ಔಟ್ ಸೈಡ್ ಅನ್ನೋ ನಿರ್ಣಯವನ್ನು ಮುನೇಗೌಡರು ನೀಡ್ತಾ ಇದ್ದಾರೆ. ಡಾಕ್ಟರ್ ಸೂರಜ್ ರೇವಣ್ಣ, ಫ್ಲೇಮಿಂಗ್ ಈಗಲ್ಸ್ ವರ್ಸಸ್ ಬಿದರಕೋಟೆ. ಮುಂದಿನ ಪಂದ್ಯಕ್ಕೆ 2 ತಂಡಗಳ ಆಟಗಾರರು ಕೂಡಲೇ ಸಜ್ಜಾಗಿರಬೇಕು, ದಯವಿಟ್ಟು ತಡ ಮಾಡಬಾರದು. ಬಿದರಕೋಟೆ ವರ್ಸಸ್ ನಮ್ಮ ಅಕ್ಕುಲ್. ಎಲ್ಲಿದ್ದಾರೆ ಅಕ್ಕುಲ್? ನೀವಿಲ್ಲ ಅಂದ್ರೆ ಮಸ್ತ್ ಮಜಾ ಬರಲ್ಲ ರೀ. ಯಾಕೆ ಮೈ ತಣ್ಣಗಾಗ್ತಾ ಇದೆ. ಎಲ್ಲರೂ ಬೆಚ್ಚಗಾಗಬೇಕು, ಮೆಚ್ಚಗಾಗಬೇಕು. ನಿರ್ಣಾಯಕ 4 ನಿಮಿಷಗಳ ಆಟ ಈಗ ಬಾಕಿ ಇದೆ. 14-13 ರೋಚಕ ಪಂದ್ಯ ಇದೀಗ 1 ಅಂಕದ ಮುನ್ನಡೆಯನ್ನು ಗಳಿಸ್ಕೊಳ್ತಾ ಇದೆ. ಅಕ್ಕುಲ್ ಇವೆಂಟ್ಸ್ ನಮ್ಮ ಬೆಂಗಳೂರಿನ, ನಮ್ಮ ಕರ್ನಾಟಕದ ಹೆಸರಾಂತ ನೃತ್ಯ ಕಲಾವಿದರ ಸಂಘ ಸಾಕಷ್ಟು ಕಲಾವಿದರಿಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಇದೀಗ ಈ ಚಿಮುಗುಡ ಚಳಿ ಇದೆಯಾ? ಮೈ ಜುಮ್ ಅನ್ನುತ್ತಾ?
ಬಳಿಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 16-13ರಲ್ಲಿ ಪಂದ್ಯ. ಇದೀಗ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ರೆಸ್ಟ್ಲೆಸ್ ರೈಡರ್ ರತನ್ ದಾಳಿ ವಿಭಾಗದಲ್ಲಿ ಒಂದು ಸೂಪರ್ ರೀಚ್ ಬರುತ್ತಾ ಕಾದ್ ನೋಡಬೇಕು. ಅಂಕ ಗಳಿಸ್ಕೊಳ್ತಾ ನವೀನ್ ಚಿಂಕು ಬಾಯ್ಸ್ ತಂಡಕ್ಕೆ ಆಘಾತ ನೀಡ್ತಾ ಇದ್ದಾನೆ. ರತನ್ ಈ ಭಾಗದ ಒಬ್ಬ ಹೆಸರಾಂತ ಕಬಡ್ಡಿ ಕ್ರೀಡಾಪಟು, ಈ ಜಿಲ್ಲೆಯ ಕ್ರೀಡಾಪಟು. ಫ್ಲೇಮಿಂಗ್ ಈಗಲ್ಸ್ ಬಿ ವರ್ಸಸ್ ಬಿದಿರುಕೋಟೆ ಮಂಡ್ಯ. ಆತಿಥ್ಯ ತಂಡದ ಆಟಗಾರರು ಕೂಡಲೇ ಬನ್ನಿ. ಫ್ಲೇಮಿಂಗ್ ಈಗಲ್ಸ್ ಡಾಕ್ಟರ್ ಸೂರಜ್ ರೇವಣ್ಣ. ಫ್ಲೇಮಿಂಗ್ ಈಗಲ್ಸ್ ಬಿ ವರ್ಸಸ್ ಬಿದಿರುಕೋಟೆ. ಈ ಎರಡು ತಂಡದ ಆಟಗಾರರಿಗೆ ಇದು ಅಂತಿಮ ಕರೆ. ಈ ಪಂದ್ಯ ಮುಕ್ತಾಯದ ಹಂತ ತಲುಪಿದೆ. ಇನ್ನು 2.5 ನಿಮಿಷಗಳು ಮಾತ್ರ ಬಾಕಿ ಇದೆ. ಈ ಕೂಡಲೇ ಸಿದ್ಧತೆ ತೊಡಗಿ ಮುಂದಿನ ಪಂದ್ಯಕ್ಕೆ ಸಿದ್ಧವಾಗಬೇಕು. 17-13 4 ಅಂಕಗಳ ಅಂತರ ಇದೆ. ಆರಂಭದಲ್ಲಿ ಆಘಾತಕ್ಕೊಳಗಾದಂತ JKM ಬುಲ್ಸ್ ಇದೀಗ ಎಚ್ಚೆತ್ತು. ಇದೀಗ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಕಡ್ಲೆಕಾಯಿ ಯಾರು ಮಾಡ್ತಾರೋದಲ್ಲಿ? ಆ ಕಡೆ ಯಾರು ಮಾತಾಡ್ತಾರದಣ್ಣ? ಸ್ವಲ್ಪ ಆಫ್ ಮಾಡ್ರಿ ದಯವಿಟ್ಟು. ಕ್ಷಮಿಸ್ಬೇಕು, ಆಫ್ ಮಾಡಿ ದಯವಿಟ್ಟು, ತೊಂದರೆ ಆಗುತ್ತೆ. ಸೂರಜ್ ರೇವಣ್ಣ ಬಿ ಮತ್ತು ಬಿದಿರಕೋಟೆ ತಂಡಗಳ ಮುಂದಿನ ಹಣಾಹಣಿ. 5ನೇ ಆವೃತ್ತಿಯ ಮುಂದಿನ ಹಣಾಹಣಿ. ನಮ್ಮ ಸ್ವಂತ ಗ್ರಾಮದ ಗಾಯಕ ಮಂಜು, ಬಡವರ ಮಗ ಮಂಜು ಅತ್ಯುತ್ತಮ ಗಾಯಕ. ಸ್ನೇಹಿತರೆ, ನೀನು ಕೆಲವೇ 1 ಗಂಟೆ ಅವಕಾಶ ಕೊಡಿ, ಪಂದ್ಯಾಟ ಮುಗಿತದೆ. ಸರಿಸುಮಾರು 1 ಗಂಟೆ ರಾತ್ರಿ ಪಂದ್ಯಾಟಗಳು ಬಹಳಷ್ಟು ಬೇಗ ಮುಗಿಯುವ ಹಂತದಲ್ಲಿದೆ. ಆದ್ದರಿಂದ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಪ್ರೇಕ್ಷಕರಿದ್ರೆ ಆಟದ ರಂಜನೆ ಅಷ್ಟು ಚೆನ್ನಾಗಿರ್ತದೆ. ಲಕ್ಷ್ಮೀಶ್ ಅವರು ಸುಮಾರು ನಿನ್ನೆಯಿಂದನೂ ಕೂಡ ನಮ್ಮ ಜೊತೆ ವೀಕ್ಷಕ ವರ್ಣೆಯಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಚನ್ನರಾಯಪಟ್ಟಣದ ಹಳಿಯ, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. 5ನೇ ಆವೃತ್ತಿಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಂದ್ಯಾಟ ಮುಗಿದೋಗ್ತದೆ. ರೋಚಕ ಹಣಾಹಣಿಯಲ್ಲಿ 20-15 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳ ಹಣಿ ಮಾಡಿದಂಥ ಚನ್ನರಾಯಪಟ್ಟಣದ ಈ ಮೈದಾನದಲ್ಲಿ ರಾಮನಗರದ DC ಸುರೇಶ್ ಮತ್ತು DC ರಮೇಶ್ ಅವರು ಕೂಡ ಇಲ್ಲಿ ಆಡಿದ್ದು ಇತಿಹಾಸ. ಅವರು ಭಾರತ ರಾಷ್ಟ್ರೀಯ ತಂಡದ ಕಬಡ್ಡಿ ರಾಷ್ಟ್ರೀಯ ತಂಡದ ಸಹಾಯಕ ಕೋಚ್ ಆಗಿದ್ದಾರೆ. ಮುಂದಿನ ಪಂದ್ಯಾಟ